ಇವತ್ತೆಲ್ಲ ನೀವು ನೋಡಿದ್ರಿ ಪ್ರಿಪ್ರೇಷನ್ ಆಫ್ ದಿ ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತು ಪೌಡರ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ. ಅದಕ್ಕೆ ಸ್ವಲ್ಪ ಜನರಿಗೂ ಎಲ್ಲ ಅವೇರ್ನೆಸ್ ಬರಲಿ, ತಮಗೂ ಗೊತ್ತಾಗಲಿ, ಮಾಧ್ಯಮದವ್ರಿಗೂ ಗೊತ್ತಾಗಲಿ ನಾವೇನು ಫುಡ್ ಕೊಡ್ತಾಯಿದ್ದೀವಿ ಅಂತೇಳಿ. ಯಾಕಂದರೆ ಏನೋ ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ ಅಂದರೆ ಹಬ್ಬವನ್ನು ನಮ್ಮ ಎಲಿಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು. ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ, ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ, ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನು ಸ್ಟೆಮಿನಾ ಮತ್ತು ಸ್ಟ್ರೆಂಗ್ತು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಸೊ ಪೌಡ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಪೌಡರ್ಸು, ಆಲದ ಮರದ ಬ್ರ್ಯಾಂಚಸ್ ಆಗಲಿ, ಅರಳಿ ಮರದ ಬ್ರ್ಯಾಂಚಸ್ ಆಗಲಿ, ಈ ಥರದ ಇದನ್ನು ಕೊಡ್ತೀವಿ. ಆಮೇಲೆ ಹುಲ್ಲು, ಗ್ರೀನ್ ಗ್ರಾಸ್ ಕೊಡ್ತೀವಿ, ಆಮೇಲೆ ಕಬ್ಬು ಕೊಡ್ತೀವಿ. ಈ ಥರದ್ದು ಸ್ಪೆಷಲಾಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರೂಟೀನಲ್ಲಿ ಕೊಡೋಲ್ಲ, ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು. ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ, ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಗೋಧಿ, ಭತ್ತ, ಮತ್ತು ಜಾಗರಿ, ಆಮೇಲೆ ಕೊಕೊನಟ್ಟು, ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ. ಪ್ರತಿ ಇದಕ್ಕೆ ಒಂದು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲಿಫೆಂಟ್ಸ್ಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಇರುತ್ತೆ. ಯೂಶ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಇದು ಇರಲಿ, ಪ್ರಾಣಿ ಇರಲಿ, ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ 10% ಆಫ್ ದಿ ಬಯೋಮಾಸನ್ನು ಕೊಡ್ತೀವಿ. ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ನೀವೆಲ್ಲ ಗೊತ್ತು, ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ, ಅದು ನಮಗೇನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ, ಹಾಗಾಗಿ ಸ್ವಲ್ಪ ಹೆಚ್ಚು ಉಳಿಸಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ. ಮೇಲ್ ಎಲಿಫೆಂಟ್ಸ್ಗೆ 600 to 750 kg ಪರ್ ಡೇ, ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು, ಸ್ಪೆಷಲ್ ರೇಷನ್ನು ಮತ್ತು ಎಲ್ಲ ರೀತಿಯ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು 300 grams ಕೊಡ್ತೀವಿ ಎವ್ರಿ ಡೇ ಪರ್ ಎಲಿಫೆಂಟ್ಸು. ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು 650 to 750 ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಹೆಣ್ಣಾನೆಗೆ ಬಂದುಬಿಟ್ಟು 500 kg, 450 to 550 ಈ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ಪರ್ ಡೇ. ಯಾಕಂದರೆ ಎವರೇಜ್ ನಾವು 5000 kg ಅಂತ ಇಟ್ಕೊಂಡ್ರೆ ಮೇಲ್ ಎಲಿಫೆಂಟ್ಸು 4000 5000 kg ಇದ್ದೇವೆ. ಸೊ 500 ಮಿನಿಮಮ್. ಸ್ವಲ್ಪ ನಾವು ಅಡಿಷ್ನಲ್ ಆಗಿ ಕೊಡ್ತೀವಿ, ಯಾಕಂದರೆ ಇದು ಹೆಚ್ಚು ಮಾಡಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಅಡಿಷ್ನಲ್ ಆಗಿ ಕೊಡ್ತೀವಿ. ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ 600 kg ನಾವು ಸಪ್ಲೈ ಮಾಡ್ತೀವಿ. ಸ್ಪೆಷಲ್ ರೇಷನನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಕೊಡ್ತೀವಿ. ಮಾರ್ನಿಂಗ್ 6 to 7 kg ಆಗುತ್ತೆ, ಈವ್ನಿಂಗು 6 to 7 kg. ಇದು ಏನು ಸ್ಪೆಷಲ್ ರೇಷನ್ನು, ತರಕಾರಿ ಅದೆಲ್ಲ ಸೇರಿಬಿಟ್ಟು. ಆಫ್ಟರ್ ದಿ ವಾಕ್, ಮಾರ್ನಿಂಗು ಬಿಫೋರ್ ದಿ ವಾಕ್ ಕೊಡ್ತೀವಿ, ಈವ್ನಿಂಗು ಆಫ್ಟರ್ ದಿ ವಾಕ್ ಕೊಡ್ತೀವಿ. ಹೌದು, ಅದೇ ಸ್ಪೆಷಲ್ ಪ್ರೋಟೀನ್ ಕಂಟೆಂಟ್. ಇಟ್ಸ್ ಆಲ್ ಏನಂದರೆ ಇದು ತರಕಾರಿಗಳು, ನೀವು ಇದು ಸೌತೆಕಾಯಿ ತೊಗೋಬೋದು, ಕ್ಯಾರೆಟ್ ತೊಗೋಬೋದು, ಆಮೇಲೆ ಯಾವುದು ನವಿಲುಕೋಸು ಇರುತ್ತೆ, ಆಮೇಲೆ ಇದು ಯಾವುದದು ಮೂಲಂಗಿ ಇರುತ್ತೆ, ಆಮೇಲೆ ಬೇರೆ ಬೇರೆ ತರಕಾರಿಗಳು, ಮತ್ತು ಗ್ರೀನ್ ಗ್ರಾಮು, ಇದು ಬ್ಲ್ಯಾಕ್ ಗ್ರಾಮು, ಆಮೇಲೆ ಗೋಧಿ ಇವೆಲ್ಲ ಕೂಡ ಇರುತ್ತೆ. ಇಲ್ಲ, ಎಲ್ಲನೂ ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು, ಯೂಶ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ, ಇಟ್ಸ್ ಅ ವೆರಿ ಹೈ ರಿಚ್ ಪ್ರೋಟೀನ್ ಅದು. ಸೊ ಅದನ್ನು ಇದು ಮಾಡೋಕ್ಕೋಸ್ಕರ ಕಿಚಡಿ ಥರ ಮಾಡ್ತೀವಿ. ಇವಾಗ ನಾವು ತಿನ್ಬೋದು ಅದು. ಆ್ಯಕ್ಚುಲಿ ನಾವು ತಿಂತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ಅದು. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಇದನ್ನು ನಾವು ಕೊಡ್ತಾಯಿದ್ದೀವಿ ಅದಕ್ಕೆ. ಹೌದು, ಅಪ್ ಟು ದಸರಾವರೆಗೂ. ಸ್ವಲ್ಪ ಏನಂತಂದರೆ ಏನಾದರೂ ಹೆಲ್ತ್ ಮೇಲೆ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದೆ, ನಮ್ಮ ವೆಟರ್ನರಿ ಡಾಕ್ಟರ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ. ಒಂಚೂರು ಅದು 1 ದಿನ 2 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಕುಸುರೇನು ಕೊಡ್ತೀವಿ. ಹೌದು, ಯಾವ್ದು ಹೇಳಿ? ಹೌದನ್ನು ಭತ್ತದ ಹುಲ್ಲು ಮತ್ತು ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ಮತ್ತು ಈವ್ನಿಂಗು ಕೊಡ್ತೀವಿ. ಎಲ್ಲ ಆನೆಗಳದ್ದು ಆರೋಗ್ಯ ಸುಸ್ಥಿತಿಯಲ್ಲಿದೆ. ಕಂಜೆನೂ ಒಂಚೂರು ಫಸ್ಟ್ ವೇವ್ ಮಾಡೋಕ್ಕೆ ಹೋದಾಗ ಒಂದು ಯಾವುದೋ ಹಾರ್ಡ್ ಸರ್ಫೇಸ್ ಮೇಲೆ ಕಾಲಿಟ್ಟು ಒಂಚೂರು ಕಾಲಿಗೆ ನೋವಾಗಿತ್ತು. ಈಗ ಆಲ್ಮೋಸ್ಟ್ ಸರಿ ಹೊಂದಿದ್ದಾನೆ. ನಮ್ಮ ವೆಟರ್ನರಿ ಡಾಕ್ಟ್ರು ಬೆಳಗ್ಗೆ ಸಂಜೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮ ಮಾವತರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಕಾಲು ಸರಿ ಹೋಗಿದೆ. ನಾವು ಜಸ್ಟ್ ಏನಾದರೂ ಒಂದು ಇದು ಟ್ವಿಸ್ಟ್ ಆಗುತ್ತಲ್ಲ ಕಾಲನ್ನ ಸಡನ್ನಾಗಿ ಇಟ್ಟಾಗ, ಆ ಥರ ಟ್ವಿಸ್ಟ್ ನೇಚರಲ್ಲಿ ಆಗಿತ್ತು ಅಷ್ಟೇ, ಬಿಟ್ಟರೆ ಏನು ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಹೌದು, ಆನೆಗಳ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. 2.37 crores ಆನೆಗಳಿಗೆ, ಹೆಣ್ಣಾನೆಗಳಿರಲಿ ಗಂಡಾನೆಗಳಿರಲಿ, ಆನೆ ಮಾವತರು, ಕಾವಡಿಗರು, ಇನ್ಕ್ಲೂಡಿಂಗ್ ಸ್ಟಾಫ್ ನಾವು ಯಾರು ವರ್ಕ್ ಮಾಡ್ತಾಯಿದ್ದೀವಿ ನಮ್ಮ ಡಾಕ್ಟರ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸಿದ್ದೀವಿ. ಸೊ ಇವತ್ತು ಭಾಗಿ ಆಗ್ತಾನೆ ಈವ್ನಿಂಗ್ ಇದರಲ್ಲಿ. ಅವನು ಕೂಡ ನಾವು ಇದರಲ್ಲಿ ತಾಲೀಮಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಫುಡ್ಸ್ಗೆ ನಾವು ಇನ್ನೂ ಕ್ಯಾಲ್ಕುಲೇಷನ್ ಮಾಡಿಲ್ಲ.
ಆಗುತ್ತೆ, ಮೋರ್ ದೆನ್ 40-50 ಇದರಲ್ಲಿ ಆಗುತ್ತೆ. ಎಷ್ಟು ಕ್ವಾಂಟಿಟಿ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಂಬರ್ ಆಫ್ ಡೇಸು, ನಂಬರ್ ಆಫ್ ಎಲಿಫೆಂಟ್ಸು, ಯಾವಾಗ ಸೆಕೆಂಡ್ ಬ್ಯಾಚ್ ಎಲಿಫೆಂಟ್ಸ್ ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಎರಡನೇ ಹಂತದನ್ನು ತಿಳಿಸ್ತೀನಿ. ಮೋಸ್ಟ್ಲಿ ನಾವು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ದಿನಾಂಕವನ್ನು ಒಂದು 2 ದಿನದಲ್ಲಿ ತಮಗೆ ತಿಳಿಸ್ತೀನಿ. ವಿಶೇಷವಾಗಿ ಅಂತೇನಿಲ್ಲ ಅದಕ್ಕೆ, ಬಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದರೆ ಇಟ್ಸ್ ಬಯೋಮಾಸ್ ಜಾಸ್ತಿ ಇರೋದ್ರಿಂದ, ಅದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಕೊಡ್ತೀವಿ. ಬಾಡಿ ಸೈಜ್ ಮೇಲೆ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಅಷ್ಟೇ. ಸೊ ಈ ತಾಲೀಮಲ್ಲಿ ಪ್ರಾಕ್ಟೀಸ್ ಏನು ಸೆಕೆಂಡ್ ಬ್ಯಾಚ್ ಇದು ಬರುತ್ತಲ್ಲ, ಅದಾದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ, ಇವತ್ತು ಬೆಳಗ್ಗೆ ನಾವು ಬನ್ನಿಮಂಟಪವರೆಗೂ ಹೋಗಿದ್ದೀವಿ. 10 ಕಿಲೋಮೀಟರ್ಸ್ ಕಂಪ್ಲೀಟ್ ಇದು ಡ್ಯೂರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ನಿಮಗೆಲ್ಲ ಶೇರು ಮಾಡಿದ್ದೀನಿ ನಾನು ಇದನ್ನು. ಸೊ ಈವ್ನಿಂಗ್ ಏನಂತ ಆವಾಗ ಈವ್ನಿಂಗ್ ಕಡಿಮೆ ಮಾಡ್ತೀವಿ. ಒಂದು ಹೊತ್ತು ಜಾಸ್ತಿ ಮಾಡ್ತೀವಿ, ಒಂದು ಹೊತ್ತು ಕಡಿಮೆ ಮಾಡ್ತೀವಿ. ಆ ಥರ ಇದು ಫಸ್ಟ್ ಟೈಮು. ಇನ್ನೂ ನೋಡೋಣ, ಅದಕ್ಕೆ ಫ್ಯೂಚರ್ ಇನ್ನೂ ತುಂಬ ಟೈಮ್ ಇದೆ. ಈಗ ಸದ್ಯ ಇದು ಅದ್ರ ಎಲ್ಲ ಬಿಹೇವಿಯರ್ಸು ಮತ್ತು ಅದನ್ನೆಲ್ಲ ನೋಡಿದರೆ ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಏನೋ ಒಂದು 10 ದಸರಾ ಮಾಡಿರೋ ಥರ ಇದು ಫೀಲ್ ಇದೆ ಅದಕ್ಕೆ. ಹಾಗಾಗಿ ಮುಂದೆ ಒಂದು ಒಳ್ಳೆ ದಸರಾ ಆನೆ ಆಗುತ್ತೆ ಅನ್ನೋದು ಯಾವುದೇ ಡೌಟ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.